ಇದು ಸೋಮಣ್ಣ ಅವರು ಮಾತು. ಇದ್ರ ಜೊತೆಗೆ ಈಗ ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡಗೂ ಕೂಡ ಇಡಿ ಸಂಕಷ್ಟ ಶುರುವಾಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಇಡಿ ತನಿಖೆ ಚುರುಕುಗೊಳ್ತಾ ಇದೆ. ನಿನ್ನೆ ತಾನೇ ಮುಖ್ಯಮಂತ್ರಿಗಳ ಆಪ್ತರ ವಿಚಾರಣೆ ನಡೆಸಲಾಗಿತ್ತು. ಈಗ ಮಾಜಿ ಅಧ್ಯಕ್ಷ ಮರಿಗೌಡ ಏನಿದ್ದಾರೆ, ಮೂಡಾದ ಮಾಜಿ ಅಧ್ಯಕ್ಷ ಮರಿಗೌಡ ಈಗ ಬೆಂಗಳೂರಿನ ಇಡಿ ಕಚೇರಿಗೆ ಆಗಮಿಸಿದ್ದಾರೆ. ಇಂದು ಇಡಿ ವಿಚಾರಣೆಗೆ ಹಾಜರಾಗ್ತಾರೆ ಮರಿಗೌಡ. ಸಹಜವಾಗಿ ಎಲ್ರಿಗೂ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳ ಖಾಸಗಿ ಆಪ್ತ ಸಹಾಯಕರಿಗೂ ಕೂಡ ಇಡಿ ವಿಚಾರಣೆ ಮಾಡಿತ್ತು. ಅದಾದ ಬಳಿಕ ಹಾಲಿ ರಾಯಚೂರು MP ಕುಮಾರ್ ನಾಯ್ಕ ಕೂಡ ವಿಚಾರಣೆ ಮಾಡಲಾಗಿತ್ತು. ಈಗ ಮೂಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಿಗೌಡರನ್ನು ವಿಚಾರಣೆ ಮಾಡ್ತಾ ಇದೆ. ಮೂಡಾ ಮಾಜಿ ಅಧ್ಯಕ್ಷರಾಗಿರುವಂಥ ಮರಿಗೌಡ ಈಗಾಗಲೇ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಹಾಜರಾಗ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದಾರೆ. ನಿನ್ನೆ ಕುಮಾರ್ ನಾಯ್ಕ ಅವರನ್ನು ವಿಚಾರಣೆಗೆ ಕರೆಯಲಾಗಿತ್ತು. ಕುಮಾರ್ ನಾಯ್ಕ ಕೂಡ ಸುಮಾರು ಹೊತ್ತು ವಿಚಾರಣೆಗೆ ಹಾಜರಾಗಿ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಬಳಿ ಏನೆಲ್ಲ ವಿಷಯ ಇತ್ತು ಅದೆಲ್ಲವನ್ನೂ ಕೂಡ ಅವರಿಗೆ ತಿಳಿಸಿದ್ದೀನಿ ಅಂತ. ಕೆಲವೊಂದಿಷ್ಟು ದಾಖಲೆಗಳು ನನ್ನ ಬಳಿ ಇಲ್ಲ. ಅದು ಹಿಂದೆ 20 ವರ್ಷದ ಹಿಂದೆ ಮೈಸೂರಿನ DC ಆಗಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ನಿರ್ಧಾರ ಅಂತ ಕುಮಾರ್ ನಾಯ್ಕ ಹೇಳಿದರು. ಈಗ ಮುಖ್ಯಮಂತ್ರಿಗಳ ಪರಮಾಪ್ತ ಹಾಗೂ ಮೂಡಾದ ಮಾಜಿ ಅಧ್ಯಕ್ಷ ಮರಿಗೌಡರನ್ನು ವಿಚಾರಣೆಗೆ ಕರೆತರಲಾಗ್ತದೆ. ವಿಚಾರಣೆಗೆ ಅವರು ಕೂಡ ಹಾಜರಾಗಿದ್ದಾರೆ. ಈಗಾಗಲೇ ನೋಡ್ತಾ ಇದ್ದಾರೆ, ಮೂಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ವಿವರಗಳನ್ನು ಕೇಳ್ತಾ ಇದ್ದಾರೆ. ಅವರು ಅಧ್ಯಕ್ಷರ ಆಗಿರುವಂಥ ಅವಧಿಯಲ್ಲಿ ಎಲ್ಲ ಬೆಳವಣಿಗೆಗಳಾಗಿತ್ತು. ಹೀಗಾಗಿ ಅಧ್ಯಕ್ಷರಾಗಿದ್ದಂಥ ಅವಧಿಯಲ್ಲಿ ಏನೆಲ್ಲ ಆಯಿತು, ನಿರ್ಧಾರಗಳ ಬಗ್ಗೆ, ಜೊತೆಗೆ ಕೆಲವೊಂದಿಷ್ಟು ಪ್ರಮುಖ ಫೈಲ್ಗಳ ಬಗ್ಗೆ, ಕಡತಗಳ ಬಗ್ಗೆ ಕೂಡ, ಹಾಗೆ ಸೈಟ್ ಹಂಚಿಕೆ ಬಗ್ಗೆ ಕೂಡ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಿವಪ್ರಸಾದ್, ಬಹುಶಃ ಮರಿಗೌಡರ ವಿಚಾರಣೆ ಅತ್ಯಂತ ಪ್ರಮುಖವಾಗಿರುತ್ತೆ. ಯಾಕೆಂದರೆ ಮೂಡಾದ ಅಧ್ಯಕ್ಷರು ಕೂಡ ಆಗಿದ್ರು. ಅದರ ಜೊತೆಗೆ ಅವರ ಅವಧಿಯಲ್ಲೇ ದೊಡ್ಡ ಪ್ರಮಾಣದ ಹಗರಣ ಆಗಿದೆ ಅನ್ನುವಂಥ ಆರೋಪ ಕೂಡ ಇದೆ. ಹೀಗಾಗಿ ಇಡೀ ಇವತ್ತಿನ ವಿಚಾರಣೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಅವ್ರ ಮುಂದೆ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇರುತ್ತೆ? ಯಾವ ಆ್ಯಂಗಲ್ನಲ್ಲಿ ತನಿಖೆ ಸಾಗುತ್ತೆ? ಪ್ರಮೋದ್, ಈಗಾಗಲೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ತನಿಖೆಯ ಭಾಗವಾಗಿ ಈಗಾಗಲೇ CM ಸಿದ್ದರಾಮಯ್ಯನವರ ಆಪ್ತರಾಗಿರ್ತಕ್ಕಂಥ CT ಕುಮಾರ್ ಅನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಆ ಬಳಿಕ ಮೂಡಾ ಹಗರಣ ನಡೆದಿದೆ ಎನ್ನಲಾಗಿರ್ತಕ್ಕಂಥ ವೇಳೆಯಲ್ಲಿ ಮೈಸೂರಿನ DC ಆಗಿದ್ದಂತಹ ನಿನ್ನೆ ಕುಮಾರ್ ನಾಯ್ಕ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಕುಮಾರ್ ನಾಯ್ಕ ಅವರಿಗೂ ಕೂಡ ನೋಟಿಸನ್ನು ನೀಡಿರ್ತಕ್ಕಂಥದ್ದು. ಈ ಅವಧಿಯಲ್ಲಿ ಯಾರೆಲ್ಲ ಆಡಳಿತದಲ್ಲಿ ಕೆಲಸವನ್ನು ಮಾಡಿದ್ರು ಅವರೆಲ್ಲರಿಗೂ ಕೂಡ ನೋಟಿಸನ್ನು ನೀಡಿ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ. ಈಗೊಂದು ತನಿಖೆಯ ಭಾಗವಾಗಿ ಈಗಾಗಲೇ ಮೂಡಾ ಕಚೇರಿಗೆ ಹಾಜರಾಗಿರ್ತಕ್ಕಂಥ ಆರೋಪಿಗಳೆಲ್ಲ ಏನಿದ್ದಾರೆ ಅವರಿಗೆ ನೋಟಿಸನ್ನು ನೀಡಿರ್ತಕ್ಕಂಥದ್ದು. ಅವ್ರನ್ನ ವಿಚಾರಣೆಯನ್ನು ನಡೆಸಿ ಅವರಿಂದ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಇವತ್ತು ತನಿಖೆಯ ಭಾಗವಾಗಿ ಮರಿಗೌಡ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. 10 ಗಂಟೆ ಸುಮಾರಿಗೆ ಮರಿಗೌಡ ಈಗಾಗಲೇ ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಿರ್ತಕ್ಕಂಥದ್ದು. ಕಣ್ಣನವರ ಮುಂದೆ ವಿಚಾರಣೆಯನ್ನು ಎದುರಿಸ್ತಿರ್ತಕ್ಕಂಥದ್ದು. ಪ್ರಮೋದ್, ಧನ್ಯವಾದ ಶಿವಪ್ರಸಾದ್ ಎಲ್ಲ ಮಾಹಿತಿಗಾಗಿ.